ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಯಾರು ಅಂತ ನೆನಪಿದ್ದೀನಾ? 3 ತಿಂಗಳ ಹಿಂದೆ 3 ವಿಡಿಯೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಪರ್ಸ್ನಲ್ ಆಗಿ ಕಾಲ್ ಮಾಡಿ ಹೇಳಿದ್ದು ನಾನೇ. ಎಲ್ಲ ಅನ್ಕೊಳ್ತಾ ಇರ್ತೀರಾ, ಏನಪ್ಪ ಇವನು ಎಲ್ಲರ ಥರನೇ ಇವಂದು 3 ದಿವಸಕ್ಕೆ ಇಂಟ್ರೆಸ್ಟ್ ಮುಗ್ದೋಯ್ತು, ವಿಡಿಯೋ ಏನೂ ಇಲ್ಲ ಅಂತ. ಸ್ವಲ್ಪ ಅದೇ ಥರನೇ, ಬಟ್ ಇಂಟ್ರೆಸ್ಟ್ ಮುಗ್ದೋಗಿಲ್ಲ. ತುಂಬ ಬ್ಯುಸಿ ಇದ್ದೆ, ತುಂಬ ಅಂದರೆ ತುಂಬಾನೇ ಬ್ಯುಸಿ. ಯಾಕಂದರೆ ನಮ್ಮ ಮನೇಲಿ ಹೇಳಿದ್ರು, ಮಗನೇ ಜಾಬ್ ಮಾಡು. ನಾನು ಹೇಳಿದೆ, ಅಮ್ಮ ಇಲ್ಲ, 10 ರೂಪಾಯಿ ದುಡಿದ್ರು ನನಗೋಸ್ಕರ ದುಡಿತೀನಿ, ಬಿಸ್ನೆಸ್ ಮಾಡ್ತೀನಿ, ಆಂಟ್ರಪ್ರಿನರ್ಶಿಪ್ ಮಾಡ್ತೀನಿ, ದೊಡ್ಡ ಆಂಟ್ರಪ್ರಿನರ್ ಆಗ್ತೀನಿ ಅಂತ. ಸೊ ಹೇಳೋದಕ್ಕೆ ತುಂಬ ಈಸಿ. ಅದು 4 ಜನ ದೊಡ್ಡ ಆಂಟ್ರಪ್ರಿನರ್ಸ್ನ ನೋಡಿ ಹೇಳೋದು ತುಂಬ ಈಸಿ. ಬಟ್ ಏನೇ ಒಂದು ಬಿಸ್ನೆಸ್ ಅಂತಲ್ಲ, ಏನೇ ಒಂದು ಸ್ವಂತ ನೀವು ಮಾಡ್ತೀನಿ ಅಂದರೆ ತುಂಬ 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 ಕಷ್ಟ ಇದೆ. ಅದನ್ನ ಅನುಭವಿಸ್ತಾ ಇದೀವಿ, ಆ ಕಷ್ಟನ ಇವತ್ತು. ಪ್ಲಸ್ ಇನ್ನೊಂದೇನಪ್ಪ ಅಂತಂದರೆ, ಪ್ರೂವ್ ಮಾಡೋದಕ್ಕೋಸ್ಕರ ಎಷ್ಟೋ ಜನ, ಏನಪ್ಪ ನೀನು ಇದನ್ನ ಮಾಡ್ತಾ ಇದೀಯಾ, ಅಯ್ಯೋ ಮೀನು ವ್ಯಾಪಾರ. ಎಸ್, ತುಂಬ ಜನ ಹೇಳಿದ್ದಾರೆ, ಇಷ್ಟೆಲ್ಲ ಓದಿ ಈ ಕೆಲಸ ಮಾಡ್ತಾ ಇದೀಯಾ, ಏನಿದೆ ಈ ಕೆಲಸದಲ್ಲಿ ಅಂತ ನನಗೆ ಗೊತ್ತಿಲ್ಲ ಅಂಥದ್ದು, ಇಷ್ಟೆಲ್ಲ ಒಂದು ಇದು ಮಾಡುವಂಥದ್ದು. ಬಟ್ ಅಂಥವ್ರಿಗೆ ಪ್ರೂವ್ ಮಾಡೋದಕ್ಕೆ ಅಂತಲೂ ಅಲ್ಲ, ಸೊ ನಾನು ಪ್ರೂವ್ ಮಾಡಿ ತೋರಿಸ್ಕೊಳ್ಳೋದಕ್ಕೆ. ಕೆಲಸ ಯಾವುದೇ ಆಗಲಿ, ಶ್ರದ್ಧೆ, ನಿಯತ್ತು, ಹಾರ್ಡ್ ವರ್ಕ್ ಇದ್ರೆ ಎಲ್ಲಿ ಬೇಕಾದರೂ ಒಬ್ಬ ವ್ಯಕ್ತಿ ಮೇಲ್ ಬರಬಹುದು ಅಂತ ತೋರಿಸೋದಕ್ಕೋಸ್ಕರ ಈ ಕೆಲಸನ, ಅಂದರೆ 8 ಅವರ್ ಆಫೀಸ್ ಜಾಬ್ ಮಾಡ್ಬೋದು, ಬಟ್ ಇಲ್ಲ 18 ಅವರ್ಸ್ ನಮಗೋಸ್ಕರ ದುಡಿತೀವಿ ಅಂತೇಳಿ ಇವತ್ತಿಗೂ ದುಡಿತಾ ಇದ್ದೀವಿ. ಸೊ ಇದಕ್ಕೋಸ್ಕರ ನಮಗೆ ಟೈಮ್ ಸಿಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ ಆಗಲಿ, ವಿಡಿಯೋ ಮಾಡೋದಕ್ಕಾಗಲಿ, ಬೇರೆ ಯಾವುದಕ್ಕೂ. ಸೊ ಇನ್ಮೇಲೆ ಫ್ರೀ ಇರೋವಾಗ ಮಧ್ಯೆ ವಿಡಿಯೋ ಮಾಡ್ತೀನಿ. ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಕೈ ನೋಯ್ತಾ ಇದನ್ನ ಕೆಳಗಿಟ್ಬಿಡ್ತೀನಿ. ಸೊ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಮತ್ತೆ ತುಂಬ ಜನಕ್ಕೆ ಪ್ರೂವ್ ಮಾಡೋದಿದೆ. ಅದೇನೋ ಹೇಳ್ತಾರಲ್ಲ, ಏನದು, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತೇಳಿ. ಸೊ ಇವತ್ತು ನನ್ನ DS ಮಲ್ಪೆ ಪೇಜ್ಗೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಪೇಜ್ ಮಾಡಿದ್ದೀನಿ DS ಮಲ್ಪೆ ಅಂತೇಳಿ. ನೋಡಿ, ಈಗ ಲಿಂಕ್ ಮೇಲೆ ಕಾಣಿಸ್ತಾ ಇದೆ, ಇದೇ ಪೇಜು. ಇದನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಯೂಟ್ಯೂಬ್ ವಿಡಿಯೋನು ಇನ್ಮೇಲೆ ಬಿಡ್ತೀನಿ. ಬಿಹೈಂಡ್ ದ ಸೀನ್, ಮಲ್ಪೆಯಲ್ಲಿ ಏನೇನು ನಡೆಯುತ್ತೆ, ಏನೇನು ಮಾಡ್ತೀವಿ ಎಲ್ಲ ಬರುತ್ತೆ. ತುಂಬ ಇನ್ನೂ ಮಾಡೋದಿದೆ. ಈಗ ಸದ್ಯಕ್ಕೆ ವಿಡಿಯೋ ಶೂಟ್ ಮಾಡೋಣ, ಬನ್ನಿ. ಕಂಟೆಂಟ್ನ ಶೂಟ್ ಮಾಡೋದಕ್ಕೆ ಆಲ್ರೆಡಿ ಬೀಚ್ಗೆ ಎಂಟ್ರಿ ಆಗಿದ್ದೀನಿ ಇವಾಗ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ಬೀಚು ನನಗೊಂಥರ ಬ್ಲೆಸ್ಸಿಂಗ್ ಇದ್ದಾಗೆ. ಯಾಕಂದ್ರೆ ಏನೇ ಒಂದು ಶೂಟ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂದ್ರೆ ನನಗೊಂದು ಪ್ರೈಮ್ ಲೊಕೇಶನ್ ಅದು ಬೀಚೇ. ಮನೆಯಿಂದ ಒಂದು 500 ಮೀಟರ್ ಬಂದ್ರೆ ಸಾಕು, ಈ ಬೀಚ್ ಸಿಗುತ್ತೆ. ಸೊ ವಿಡಿಯೋ ಶೂಟ್ ಮಾಡೋದಕ್ಕೆ ಎಲ್ಲ ರೆಡಿ ಇದೆ. ಏನ್ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ನೋಡಿ. ಒಬ್ಬನೇ ಮಾಡಬೇಕು, ಯಾಕಂದ್ರೆ ನನ್ನಿಬ್ರು ಫ್ರೆಂಡ್ಸ್ ಇದ್ದಾರೆ. ಅವರು ಪಾಪ ನನ್ನನ್ನ ಇಲ್ಲಿ ಫ್ರೀ ಆಗಿ ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಹೇಗ್ ಬರುತ್ತೆ ವಿಡಿಯೋ ಅಂತ ನೋಡೋಣವಾ? ಇಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಟ್ರೈಪಾಡ್ ನ ಇಟ್ಟು ವಿಡಿಯೋ ಶೂಟ್ ಮಾಡ್ಬೇಕು ಇವಾಗ. ಇನ್ನೊಂದ್ ಮಾತು ಏನಪ್ಪಾ ಅಂತಂದ್ರೆ, ಸ್ನೇಹಿತರೆ, ನಿಮ್ಗೆ ನಿಮ್ಮ ಮನ್ಸಿಗೆ ಅನ್ಸಿದ ಕೆಲ್ಸನ ಮಾಡಿ. ಅವ್ರು ಏನ್ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ, ಯಾರೇನ್ ಅನ್ಕೊಳ್ತಾರೆ ಅದನ್ನ ಮಾಡ್ಬೇಡಿ. ಯಾಕಂದ್ರೆ ಇವತ್ತು ಸಣ್ಣದಾಗಿರೋಂತ ಈ ಕೆಲ್ಸ ನಾಳೆ ತುಂಬಾ ದೊಡ್ಡದಾಗ್ಬೋದು. ಅದೇ ತರ ಇನ್ನೊಬ್ಬ ಏನೋ ಒಂದ್ ಕೆಲ್ಸ ಮಾಡ್ತೀನಿ ಅಂತ ಹೊರಟಾಗ ಆ ಕೆಲ್ಸನ ಕೀಳಾಗಿ ಯಾರು ನೋಡ್ಬೇಡಿ. ಯಾಕಂದ್ರೆ ಟೈಮ್ ಏನಿದೆ ಅದು ಬದಲಾಗ್ತಾ ಇರತ್ತೆ. ಸೊ ಇವತ್ತು ಅಲ್ಲಿರೋ ಟೈಮು ನಾಳೆ ನನ್ನ ಹತ್ರ ಬರುತ್ತೆ, ನನ್ನ ಹತ್ರ ಇವತ್ತಿರೋ ಟೈಮು ನಾಳೆ ನಿಮ್ಮ ಹತ್ರ ಹೋಗುತ್ತೆ. ಸೊ ಇದೇ ತರ ಟೈಮ್ ಏನಿದೆ ತಿರುಗ್ತಾ ಇರುತ್ತೆ. ಯಾರ ಟೈಮ್ ಎಲ್ಲಿರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಯಾರನ್ನೂ ಕೀಳಾಗಿ ನೋಡೋದಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮ ಹತ್ರ ಏನಿದೆ ಅದರಿಂದ ತುಂಬಾ ಏನ್ ಹೇಳ್ತಾರೆ ಅದಕ್ಕೆ, ಜಂಬ ಪಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಅತಿಯಾಗಿ ಓವರ್ ಮಾತಾಡ್ತಾ ಇದೀನಿ ಇವತ್ತು, ಗೊತ್ತು. ಸ್ವಲ್ಪ ಮನ್ಸಿಗೆ ನೋವಿತ್ತು, ಅದನ್ನೆಲ್ಲ ನಿಮ್ ಮುಂದೆ ಹೊರಗೆ ಹಾಕಿದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಏನ್ ಹೇಳ್ತಾರೆ, ಗೊತ್ತಿರೋರು ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾರಂತೆ, ಗೊತ್ತಿಲ್ದೇ ಇರೋರು ಅಂದ್ರೆ ನಮ್ಮ ಬಗ್ಗೆ ಗೊತ್ತಿಲ್ದಿರೋರೇ ನಮ್ಗೆ ಸಪೋರ್ಟ್ ಮಾಡ್ತಾರಂತೆ.
ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ನಿಮ್ಮ ಎದುರುಗಡೆ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ. ಸೊ ಟ್ರೈಪಾಡ್ ಇಡೋದಕ್ಕೆ ಇದು ಬೆಸ್ಟ್ ಜಾಗ ಅನ್ಸುತ್ತೆ. ಟ್ರೈಪಾಡ್ನ ಸಿಕ್ಸಿದ್ದೀನಿ, ಅಲೆಗಳು ಜೋರಾಗಿ ಹೊಡಿತಾ ಇದೆ, ವಿಡಿಯೋ ಮಾಡೋದಕ್ಕೆ ಒಳ್ಳೆ ಟೈಮು. ಸೊ ಅಲೆ ಏನು ಬರಲ್ಲ ವಿಡಿಯೋದಲ್ಲಿ, ಬಟ್ ಆದರೂ ಸುತ್ತಮುತ್ತ ಯಾರೂ ಇಲ್ಲ, ನೋಡ್ತಾ ಇದ್ದೀರಾ, ಖಾಲಿ ಪ್ಲೇಸ್. ಅದಕ್ಕೋಸ್ಕರ ಒಳ್ಳೆ ಟೈಮ್ ಅಂದೆ, ಯಾಕಂದ್ರೆ ನನಗೆ ಸ್ವಲ್ಪ ಶೈನೆಸ್ ಜಾಸ್ತಿ, ಹುಚ್ಚು ಮರೆ ಯಾಕೆ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಸೊ ಯಾರು ಇಲ್ದಿರುವಾಗ ರಪ್ಪ ವಿಡಿಯೋ ಮಾಡ್ಕೊಬಿಡ್ತೀನಿ ನಾನು. ಮುಂದೆ ಮುಂದೆ ಇಂಪ್ರೂವ್ ಮಾಡ್ತೀನಿ, ಎಲ್ಲ ಇರುವಾಗಲೇ ಮಾಡ್ತೀನಿ, ಬಟ್ ಆದರೂ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ನೋಡೋಣವಾ. ಇನ್ಮೇಲೆ ಪ್ರತಿದಿನ ಆಗಲ್ಲ, ಪ್ರತಿ ವಾರಕ್ಕೆ 2 ದಿವಸನಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಒಂದಾದ್ರೂ ಮಾಡೇ ಮಾಡ್ತೀನಿ ಫಿಕ್ಸ್. ನೋಡೋಣ, ಒಬ್ಬ ಹುಡುಗ ಸ್ಕ್ರಾಚ್ ಇಂದ ಬೆಳೆಯೋದಕ್ಕೆ ಸಾಧ್ಯನಾ? ನಿಮ್ಮ ಕಣ್ಮುಂದೆ ಎಲ್ಲರಿಗೂ ಗೊತ್ತಾಗೋಗ್ಲಿ. ಬೆಳೆದ್ರೆ ನಾನೇ ಎಕ್ಸಾಂಪಲ್, ಬೆಳೆಯೋದಕ್ಕಾಗಿಲ್ಲ ಅಂದ್ರೂ ನಾನೇ ಎಕ್ಸಾಂಪಲ್. ಸೊ ಮನೆಯವ್ರ ಮಾತನ್ನ ಕೇಳಿ ನಾನು ಜಾಬ್ ಮಾಡ್ಬೇಕಿತ್ತ, ಅಥವಾ ಮನೇಲಿ ಅಂದ್ರೆ ಏನ್ ಫೋರ್ಸ್ ಮಾಡಿಲ್ಲ, ನಿನ್ ಮನ್ಸಿಗೆ ಅನ್ಸಿದ್ನ ಮಾಡು ಮಗನೇ ಅಂತ ಹೇಳಿದಾರೆ. ಸ್ಟಿಲ್ ಅವ್ರಿಗೆ ಒಂದಿರತ್ತಲ್ವಾ, ಮಗ ಟೈ ಹಾಕೊಂಡು ಬೆಲ್ಟ್ ಹಾಕೊಂಡು ಒಳ್ಳೆ ಸ್ಟೈಲಾಗಿ ಆಫೀಸಿಗೆ ಹೋದ್ರೆ ಮನೆಯವ್ರಿಗೆ ಖುಷಿ. ನಮ್ಮ ಅಮ್ಮಂಗೆ ಎಸ್ಪೆಷಲಿ, ನಮ್ಮ ಅಪ್ಪ ಅದೇ ಮಾಡು ಇದೇ ಮಾಡು ಮಗನೇ ಅಂತ ಇದುವರೆಗೂ ಹೇಳಿಲ್ಲ, ನಾನು ಏನೇ ಮಾಡಿದ್ರು ಸಪೋರ್ಟ್. ನಮ್ಮ ಅಮ್ಮ ಸ್ವಲ್ಪ ನನ್ ಮಗ ಈ ತರ ಆಫೀಸಲ್ಲಿ ಹೋದ್ರೆ ತುಂಬಾ ಖುಷಿ ಅನ್ನೋ ಒಂದು ಮೈಂಡ್ ಸೆಟ್. ನೋಡೋಣ ಈಗೆಲ್ಲರಿಗೂ ಖುಷಿ ಪಡ್ಸಕ್ ಸಾಧ್ಯನಾ ಇಲ್ವಾ ಅಂತ ನೋಡೇ ಬಿಡೋಣ. ಇನ್ನು 2 ವರ್ಷ ಟೈಮ್ ನನಗೆ. ಆ 2 ವರ್ಷದಲ್ಲಿ ಫೈನಾನ್ಷಿಯಲಿ ಫ್ರೀ ಆದ್ರೆ ನಾನು ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಆದ್ರೆ ಏನು ಹಾಗೆ ಆಗ್ತೀನಿ. ನನ್ನ ಕಂಟೆಂಟ್ ಕ್ರಿಯೇಷನ್ ಮುಗಿದಿದೆ, ಈ ವ್ಲಾಗ್ ಆದ್ರೂ ಬೇಕು, ದೇವರಾಣಿಗೂ ಹೇಳ್ತಾ ಇದ್ದೀನಿ, ಸುಮ್ನೆ ಕುಂಗ್ತಾ ಇಲ್ಲ, ಇದಾದ್ರೂ ಬೇಕು. ಕಂಟೆಂಟ್ ಕ್ರಿಯೇಷನ್ ಬೇಡ, ಯಾಕಂದ್ರೆ 30-35 ಟೇಕ್ ಮಾಡಿ 10 ಸೆಕೆಂಡ್ ವಿಡಿಯೋ ಮಾಡಿದೀನಿ. ಪದೇ ನಾಲ್ಗೆ ತಡವರ್ಸೋದು, ಅದು ಇದು ಅಪ್ಪ ದೇವ್ರೆ, ತಲೆನೋವು ಬೇಡ. ಬಟ್ ಇನ್ನು ಹೊಸ್ತಲ್ವಾ, ಕಲಿತಾ ಇದ್ದೀನಿ. ನೋಡೋಣ ಮುಂದೆ ಹೇಗ್ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ. ಸೊ ಅದೇ ಟ್ರೈಪಾಡ್ ಅಲ್ಲಿ ಇದ್ರದ್ದು ಈ ವಿಡಿಯೋದು ಒಂದು ಎಂಡಿಂಗ್ ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಈ ಮೀನ್ ಫ್ರೈ ಏನು ಅಂತ ನೋಡ್ತಾ ಇದ್ದೀರಾ? ಈ ಮೀನ್ ಫ್ರೈ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಆ ವಿಡಿಯೋ ನೋಡಿ, ಆ ವಿಡಿಯೋಲಿ ಇದೆ ಈ ಮೀನ್ ಫ್ರೈ. ಸೊ ಈ ಒಂದು ಯೂಟ್ಯೂಬ್ ವಿಡಿಯೋನು ಇಲ್ಲಿಗೆ ಮುಗಿಸ್ತೀನಿ. ಸನ್ಸೆಟ್ ಆಗೋ ತರ ಇದೆ, ಏನು ಕಾಣಿಸಲ್ಲ, ಈ ಕತ್ಲೆ ಬರುತ್ತೆ, ನಿಮ್ದೆಲ್ಲ ಕಮ್ಮಿ ರೇಟಿನ ಮೊಬೈಲು, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ನೋಡಿ ನಾನು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಎಲ್ಲಾ ಕಡೆಯಿಂದ ಸಪೋರ್ಟ್ ಮಾಡಿ. ಇನ್ನು ಬೆಳೆ ಹುಡುಗ ನೀವೇ ಬೆಳೆಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಎಲ್ಲ ಮುಗಿದ್ಮೇಲೆ ಮತ್ತೆ ಯಾಕಪ್ಪ ಬರ್ತಾ ಇದ್ದ ನೀವು ಅಂತ ಅನ್ಕೊಂಡ್ರ? ಸಾರಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಬಗ್ಗೆ, ನನ್ನ ಫ್ರೆಂಡ್ ಸಪೋರ್ಟ್ ಬಗ್ಗೆ ಎಲ್ಲ ಹೇಳಿದೆ, ಬಟ್ ಸ್ಪೆಷಲ್ ನಮ್ಮ ಅಕ್ಕನ ಸಪೋರ್ಟ್ ಬಗ್ಗೆ ನಿಮ್ಗೆ ಏನು ಹೇಳಲೇ ಇಲ್ಲ. ಸೊ ಅದಕ್ಕೋಸ್ಕರ ಸಾರಿ ಅಕ್ಕ, ಬೇಜಾರ್ ಮಾಡ್ಕೋಬೇಡ, ಲಾಸ್ಟಿಗೆ ಹೇಳ್ತಾ ಇದೀನಿ ಅಂತ ಹೇಳಿ. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದೀನಿ. ಏನೋ ಅಂದ್ರೆ ಇವಾಗಿನ ಕಾಲದಲ್ಲಿ ಒಬ್ಬ ಗುಂಡಿಗೆ ಬಿದ್ದ ಅಂದ್ರೆ ಪ್ರತಿಯೊಬ್ರು ಕಲ್ಲೆಸೆಯುವಂತ ಟೈಮಲ್ಲಿ ನಮ್ಮ ಅಕ್ಕ ದಿವ್ಸ ಉಳ್ಕೊಂಡ್ ಮುಂದೆ ಗುಂಡಿಗೆ ಬೀಳ್ತಾ ಇದ್ರು. ಗುಂಡಿಯಿಂದ ಎಬ್ಸಿ, ತಮ್ಮ ನಡಿ ಮುಂದೆ, ಎದ್ದೇಳು, ಮುಂದೋಗು ಅಂತೇಳಿ ಮ್ಯಾನಿಫೆಸ್ಟ್ ಮಾಡು ಅಂತ ತುಂಬಾ ಎಮೋಷನಲಿ, ಫೈನಾನ್ಷಿಯಲಿ ಎಲ್ಲಾ ತರನು ಸಪೋರ್ಟ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಇರೋರು ಎಲ್ಲರೂ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ನಿಮಗೂ ಎಲ್ರಿಗೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇವಾಗ ಫೈನಲ್ ಆಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.